ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಹಾಸ್ಯ ನಟ ಚಿಕ್ಕಣ್ಣಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ದರ್ಶನ್ ಜೊತೆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಭಾಗಿಯಾಗಿದ್ದರು. ರೇಣುಕಾ ಸ್ವಾಮಿ ಹತ್ಯೆ ನಡೆದಂತಹ ದಿನ ಶನಿವಾರ ಮಧ್ಯಾಹ್ನ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ನಡೆಸ್ತಾ ಇದ್ದಂತಹ ದರ್ಶನ್ ಗ್ಯಾಂಗ್ನಲ್ಲಿ ಚಿಕ್ಕಣ್ಣ ಕೂಡ ಇತ್ತು. ಶನಿವಾರ ರೇಣುಕಾ ಸ್ವಾಮಿ ಹತ್ಯೆಗೂ ಮುನ್ನ ದರ್ಶನ್ ಪಾರ್ಟಿ ಮಾಡಿದ್ರು. ಚಿಕ್ಕಣ್ಣ ಸೇರಿದಂತೆ ಚಿತ್ರರಂಗದ ಕೆಲವರ ಜೊತೆ ಆ ದಿನ ದರ್ಶನ್ ಪಾರ್ಟಿ ಮಾಡ್ತಾ ಇದ್ರು. ಪಾರ್ಟಿ ನಂತರ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ದರ್ಶನ್ ಹೊರಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದಿನ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರಿಗೆ ಈಗ ಢವಢವ ಶುರುವಾಗಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗಿ ಅಂತ ಚಿಕ್ಕಣ್ಣಗೆ ನೋಟಿಸ್ ಕೊಟ್ಟಿದ್ದಾರೆ. ಪಾರ್ಟಿಯಲ್ಲಿ ರೇಣುಕಾ ಸ್ವಾಮಿ ಮೆಸೇಜ್ ಬಗ್ಗೆ ಏನಾದ್ರೂ ಚರ್ಚೆ ಆಗಿತ್ತಾ? ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡೋದ್ರ ಬಗ್ಗೆ ಹೇಳ್ಕೊಂಡಿದ್ರಾ? ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಅಧಿಕಾರಿಗಳು. ದರ್ಶನ್ ಪ್ಲಾನ್ ಬಗ್ಗೆ ತಿಳಿದಿತ್ತ ಅಂತ ಪೊಲೀಸರು ಪ್ರಶ್ನೆ ಮಾಡಲಿದ್ದಾರೆ. ಸಹಜವಾದ ಪ್ರಶ್ನೆ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಸಂಜೆ ಅಷ್ಟೊತ್ತಿಗೆ ಕರ್ಕೊಂಡು ಬರಲಾಗಿತ್ತು. ಆದರೆ ಮಧ್ಯಾಹ್ನದ ಹೊತ್ತಿಗೆ ದರ್ಶನ್ ಜೊತೆ ಕೂತು ನಟ ಚಿಕ್ಕಣ್ಣ ಸೇರಿದಂತೆ ಇನ್ನು ಕೆಲವರು ಪಾರ್ಟಿ ಮಾಡಿದ್ದಾರೆ ಸ್ಟೋನಿ ಬ್ರೂಕರ್. ಆ ಸಂದರ್ಭದಲ್ಲಿ ಏನಾದ್ರೂ ರೇಣುಕಾ ಸ್ವಾಮಿ ವಿಚಾರವಾಗಿ ಅಲ್ಲಿ ಚರ್ಚೆ ಆಗಿತ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ಆ ಪ್ರಶ್ನೆಗೆ ಉತ್ತರ ಪಡಿಬೇಕಾಗಿದೆ. ಹಾಗಾಗಿ ಚಿಕ್ಕಣ್ಣಗೆ ನೋಟಿಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈಗ ಈ ಪ್ರಕರಣದ ಸಂಬಂಧ ಎನಿ ಟೈಮ್ ಪೊಲೀಸರು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋ ಭಯದಲ್ಲೇ ಚಿಕ್ಕಣ್ಣ ಇದ್ರು. ಈಗ ನೋಟಿಸ್ ಕೂಡ ಹೋಗಿದೆ, ಯಾವುದೇ ಕ್ಷಣದಲ್ಲಿ ಹಾಜರಾಗಬಹುದು. ಹಾಗಾದ್ರೆ ಇವತ್ತೇ ಹಾಜರಾಗಬೇಕಂತ ಏನಾದ್ರೂ ಇದೆಯಾ ಅಥವಾ ಏನ್ ನಾಳೆ ಕರೆದಿದ್ದಾರಂತ? ಹೇಗೆ? ಶ್ವೇತಾ, ಹಿಂದೆ ಹಾಜರಾಗಬೇಕು ಅಂತ ಅಂದ್ಬಿಟ್ಟು ಕಾಮಾಕ್ಷಿಪಾಳ್ಯ ಪೊಲೀಸರು ಒಂದು ನೋಟಿಸನ್ನು ಇದೀಗ ಹಾಸ್ಯ ನಟ ಚಿಕ್ಕಣ್ಣಗೆ ನೀಡಿರುವಂಥದ್ದು. ಅಂದರೆ ಇನ್ಸಿಡೆಂಟ್ ನಡೆದ ಹಿಂದಿನ ದಿನ ಅಂದರೆ ಇದು ಶನಿವಾರದಂದು ಪಾರ್ಟಿ ವೇಳೆ ಈ ಚಿಕ್ಕಣ್ಣ ಕೂಡ ಇದ್ದರು. ನಟ ದರ್ಶನ್ ಜೊತೆ ಚಿಕ್ಕಣ್ಣ ಮತ್ತು ಕೆಲ ನಿರ್ಮಾಪಕರು ಕೂಡ ಇದ್ದರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿತ್ತು. ಹೀಗಾಗಿ ಚಿಕ್ಕಣ್ಣರನ್ನು ಸಾಕ್ಷಿಯನ್ನಾಗಿ ಪರಿಗಣಿಸೋದಕ್ಕೆ ಪೊಲೀಸರು ಇದೀಗ ನಿರ್ಧಾರವನ್ನು ಮಾಡಿರುವಂಥದ್ದು. ಹೀಗಾಗಿ ಅವತ್ತಿನ ದಿನ ಏನು ನಡೀತು, ಪಾರ್ಟಿಯಲ್ಲಿ ಏನಾದರೂ ಈ ಒಂದು ರೇಣುಕಾ ಸ್ವಾಮಿ ಕಿಡ್ನಾಪ್ ಬಗ್ಗೆ ಏನಾದರೂ ಚರ್ಚೆ ಏನಾದರೂ ಆಯಿತಾ, ಈ ಒಂದು ಬೆಳವಣಿಗೆ ಕುರಿತು ಏನಾದರೂ ಮಾತುಕತೆ ಆಯಿತಾ, ದರ್ಶನ್ಗೆ ಯಾರಾದರೂ ಬಂದು ಹೇಳಿದ್ರೆ ಅಥವಾ ದರ್ಶನ್ ಏನಾದರೂ ಮಾತಿನ ಬರದಲ್ಲಿ ನಿಮ್ಮ ಹತ್ರ ಏನಾದರೂ ಹೇಳಿದ್ರೆ, ಹೀಗೆ ನಾನಾ ಪ್ರಶ್ನೆಗಳನ್ನು ಇಟ್ಕೊಂಡು ಇದೀಗ ನೋಟಿಸನ್ನು ಚಿಕ್ಕಣ್ಣಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಕೊಟ್ಟಿರುವಂಥದ್ದು. ಇವತ್ತೇ ಹಾಜರಾಗಬೇಕು ಅಂತ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು. ಆದರೆ ಸಂಜೆ ಒಳಗಡೆ ಒಂದು ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗ್ತಾರೆ. ಒಂದು ವೇಳೆ ಇನ್ನು ಇವತ್ತೇನಾದರೂ ಹಾಜರಾಗಿಲ್ಲ ಅಂದರೆ ಮತ್ತೊಂದು ನೋಟಿಸನ್ನು ಪೊಲೀಸರು ಸರ್ವ್ ಮಾಡ್ತಾರೆ. ಆನಂತರ ಚಿಕ್ಕಣ್ಣ ಎಲ್ಲಿದ್ದಾರೆ ಅಲ್ಲೇ ಹೋಗಿ ಒಂದು ಹೇಳಿಕೆಯನ್ನು ದಾಖಲು ಮಾಡ್ಕೊಂಡು ಬರುವಂತಹ ಚಾನ್ಸಸ್ ಸಹ ಇರುವಂಥದ್ದು. ಇಷ್ಟು ಚಾನ್ಸಸ್ ಇದೆ. ಆದರೆ ಇವತ್ತೇ ಬಹುತೇಕ ಅವರು ಬರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಇವತ್ತೇ ಹಾಜರಾಗಬೇಕು ವಿಚಾರಣೆಗೆ ಅಂತ ಖುದ್ದು ಪೊಲೀಸರು ಒಂದು ಸೂಚನೆಯೇ ಕೊಟ್ಟಿರುವಂಥದ್ದು. ಆದರೆ ಸೋಫರ್ ಚಿಕ್ಕಣ್ಣ ಎಲ್ಲಿದ್ದಾರೆ, ಬೆಂಗಳೂರಿನಲ್ಲೇ ಇದ್ದಾರಾ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ವಿಚಾರಣೆಗೆ ಹಾಜರಾದ ನಂತರವಷ್ಟೇ ಗೊತ್ತಾಗುತ್ತೆ. ಹೀಗಾಗಿ ಚಿಕ್ಕಣ್ಣ ವಿಚಾರಣೆಗೆ ಇವತ್ತು ಹಾಜರಾಗ್ತಾರಾ ಇಲ್ವಾ ಕಾದು ನೋಡಬೇಕಾಗತ್ತೆ. ಒಂದು ವೇಳೆ ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದರೆ ಎರಡನೇ ನೋಟಿಸ್ ಕೊಡೋದಕ್ಕೂ ಕೂಡ ಎಲ್ಲ ಸಿದ್ಧತೆಯನ್ನ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಶ್ವೇತಾ, ಎಸ್ ಚೇತನ್, ಹಾಗೆ ಸಂಪರ್ಕದಲ್ಲಿರಿ. ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಚಿಕ್ಕಣ್ಣ ಮಾತ್ರ ಅಲ್ಲ, ಪಾರ್ಟಿಯಲ್ಲಿ ಬೇರೆ ಯಾರೆಲ್ಲ ಭಾಗಿಯಾಗಿದ್ರು ಅವರಿಗೂ ಕೂಡ ವಿಚಾರಣೆಯ ಬಿಸಿ ತಪ್ಪಲ್ಲ. ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಚಿಕ್ಕಣ್ಣ ಜೊತೆ ಪಾರ್ಟಿಯಲ್ಲಿದ್ದಂತಹ ನಿರ್ಮಾಪಕರಿಗೂ ಕೂಡ ನೋಟಿಸ್ ಹೋಗುತ್ತೆ. ಪಾರ್ಟಿಯಲ್ಲಿದ್ದ ನಟ ನಿರ್ಮಾಪಕರಿಗೂ ನೋಟಿಸ್ ನೀಡೋದಕ್ಕೆ ಪೊಲೀಸರು ರೆಡಿ ಆಗಿದ್ದಾರೆ. ನೋಟಿಸ್ ನೀಡಿ ಅವರ ಹೇಳಿಕೆಯನ್ನ ಪಡೆಯೋದಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ. ಹಾಗಾಗಿ ಶನಿವಾರ ದರ್ಶನ್ ಜೊತೆ ಪಾರ್ಟಿಯಲ್ಲಿದ್ದಂತಹ ಅಷ್ಟೂ ಜನರಿಗೂ ಈಗ ಢವಢವ ಶುರುವಾಗಿದೆ. ಚಿಕ್ಕಣ್ಣಗೆ ಈಗಾಗಲೇ ನೋಟಿಸ್ ಹೋಗಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಚಿಕ್ಕಣ್ಣ ಎಲ್ಲಿದ್ದಾರೆ, ಶೂಟಿಂಗ್ ನಲ್ಲಿದ್ದಾರಾ, ಬೆಂಗಳೂರಿನಲ್ಲಿದ್ದಾರಾ, ಬೆಂಗಳೂರಿನಿಂದ ಹೊರಗಡೆ ಇದ್ದಾರಾ, ಇವೆಲ್ಲದರ ಬಗ್ಗೆ ಮಾಹಿತಿ ಸಿಗಬೇಕು. ಚಿಕ್ಕಣ್ಣ ಜೊತೆಗೆ ಪಾರ್ಟಿಯಲ್ಲಿದ್ದ ಇನ್ನಿತರರಿಗೂ ಕೂಡ ನೋಟಿಸ್ ಕೊಡೋದ್ರ ಬಗ್ಗೆ ಪೊಲೀಸರು ತಯಾರಿ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಚೇತನ್ ಇದ್ದಾರೆ ಸಂಪರ್ಕದಲ್ಲಿ. ಚೇತನ್, ಚಿಕ್ಕಣ್ಣಗೆ ನೋಟಿಸ್ ಹೋಗಿದೆ, ಇವತ್ತೇ ಹಾಜರಾಗಬೇಕು ವಿಚಾರಣೆಗೆ ಅಂತ ಹೇಳಿದ್ದಾರೆ. ಆದ್ರೆ
ಈ ಪಾರ್ಟಿಯಲ್ಲಿ ದರ್ಶನ್ ಮತ್ತು ಚಿಕ್ಕಣ್ಣ ಜೊತೆ ಇನ್ನು ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅವರಿಗೂ ಈಗಾಗಲೇ ನೋಟಿಸ್ ಹೋಗಿದೆಯಾ ಅಥವಾ ಕೊಡಬೇಕು ಅನ್ನೋ ತಯಾರಿಯಲ್ಲಿದ್ದಾರಾ? ಅಂದರೆ ಸೋಫಾರ್ ಹಾಸ್ಯ ನಟ ಚಿಕ್ಕಣ್ಣಗೆ ಮಾತ್ರ ಒಂದು ನೋಟಿಸನ್ನು ಪೊಲೀಸರು ಸರ್ವ್ ಮಾಡಿರುವಂಥದ್ದು. ಅಂದರೆ ಅವ್ರ ಜೊತೆ ಇದ್ದಂತಹ ಒಂದು ಪ್ರೊಡ್ಯೂಸರ್ಗಳೇನಿದ್ದಾರೆ ಅವ್ರಿಗೂ ಒಂದು ನೋಟಿಸನ್ನು ಕೊಡುವಂತಹ ಚಾನ್ಸಸ್ ಇರುವಂಥದ್ದು. ಆದರೆ ಚಿಕ್ಕಣ್ಣ ಹೆಚ್ಚಿನ ಸಮಯ ಆ ಒಂದು ಪಾರ್ಟಿಯಲ್ಲಿ ಕಳೆದಿದ್ರು. ಹೀಗಾಗಿ ಸದ್ಯಕ್ಕೆ ಹಾಸ್ಯ ನಟ ಚಿಕ್ಕಣ್ಣಗೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾಮಾಕ್ಷಿಪಳ್ಳಿಯ ಪೊಲೀಸರು ಇದೀಗ ನೋಟಿಸನ್ನು ಸರ್ವ್ ಮಾಡಿರುವಂಥದ್ದು. ಇನ್ನೂ ಬೇರೆ ಬೇರೆ ನಿರ್ಮಾಪಕರು ಕೂಡ ಆ ಒಂದು ಪಾರ್ಟಿಯಲ್ಲಿದ್ದರು. ಕೆಲವು ಸಿನಿಮಾ ಬಗ್ಗೆ, ಅಂದರೆ ಚಿಕ್ಕಣ್ಣ ತನ್ನ ಸಿನಿಮಾ ಬಗ್ಗೆ ಅಲ್ಲಿ ಚರ್ಚೆಯನ್ನು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಆದರೆ ಈ ಒಂದು ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಕುರಿತಂತೆ, ಹತ್ಯೆ ಕುರಿತಂತೆ ಏನಾದರೂ ಚರ್ಚೆಗಳಾಯ್ತಾ, ಏನಾದರೂ ಮಾತಾಡಿದ್ರೆ ಏನು ಅನ್ನೋದನ್ನು ಏನು ಸ್ವತಃ ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗಿ ಹೇಳಬೇಕಾಗತ್ತೆ. ಒಂದು ವೇಳೆ ನಿರ್ಮಾಪಕರು ಹೆಚ್ಚಿನ ಸಮಯ ಯಾವ ಟೈಮಲ್ಲಿದ್ದರು, ಆ ಟೈಮಲ್ಲಿ ದರ್ಶನ್ ಪಾರ್ಟಿಯಲ್ಲಿದ್ದ, ಎಲ್ಲೆಲ್ಲಿ ಕೂತಿದ್ರು, ಅವ್ರ ಜೊತೆಗೆ ಇದ್ರ ಇಲ್ವಾ ಅನ್ನೋದ್ರೂ ಕೂಡ CCTV ಫೂಟೇಜನ್ನು ಏನು ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾರೆ. ಆನಂತರವಷ್ಟೇ ನೋಟಿಸನ್ನು ಕೊಡೋದಕ್ಕೆ ಮುಂದಾಗುವಂಥದ್ದು. ಸದ್ಯಕ್ಕೆ ಹಾಸ್ಯ ನಟ ಚಿಕ್ಕಣ್ಣಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಉಳಿದ ನಿರ್ಮಾಪಕರಿಗೂ ಕೂಡ ನೋಟಿಸನ್ನು ಕೊಡುವಂತಹ ಸಾಧ್ಯತೆಗಳು ಸಹ ಇರುವಂಥದ್ದು. ಕೊಡುವಂತಹ ಬಹುತೇಕ ಚಾನ್ಸಸ್ ಇದೆ. ಅವರನ್ನು ಕೂಡ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅವರಿಂದನೂ ಕೂಡ ಹೇಳಿಕೆಯನ್ನು ಪೊಲೀಸರು ದಾಖಲು ಮಾಡ್ಕೊಳ್ತಾರೆ. ಸದ್ಯಕ್ಕೆ ಚಿಕ್ಕಣ್ಣಗೆ ಮಾತ್ರ ನೋಟಿಸ್ ಕೊಟ್ಟಿರುವಂಥದ್ದು. ಶ್ವೇತಾ. ಓಕೆ ಚೇತನ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.